ಅತ್ಯಂತ ಪ್ರಮುಖವಾದಂತಹ ಸಭಾಭವನ ಅಥವಾ ದಿವಾನ್ ಅಧಿಕಾರಿ ವರ್ಗದವರು ದರ್ಬಾರ್ನಲ್ಲಿ ನಡೆಯುವಂತಹ ಚರ್ಚೆಗಳಲ್ಲಿ ಭಾಗವಹಿಸುವಂತಹ ಸ್ಥಳ. ಅದ್ರ ಜೊತೆಗೆ ಮುಂಭಾಗದಲ್ಲಿ ಏನಿದೆ ಅಂದ್ರೆ ಕಾರಂಜಿ ಇದೆ. ಮತ್ತೆ ನಾವು ಅಲ್ಲಿ ಎದುರು ನೀರು ಬೀಳ್ತದೆ, ನೀರು ಬೀಳುವಂತ ಕಾರಂಜಿ ಇದೆ. ಆ ನೀರು ಈ ಒಂದು ಫೌಂಟೇನ್ ನಲ್ಲಿ ಬಂದು ಸೇರ್ಪಡೆ ಆಗ್ತದೆ. ಈ ಕಡೆಗೆ ಇದು ಫೌಂಟೇನ್, ಇದು ಗೊತ್ತಿಲ್ಲ. ಅಲ್ಲಿ ಸಣ್ಣ ಸಣ್ಣ ಹೋಲ್ಗಳು ಕಾಣಿಸ್ತಾ ಉಂಟು ಸರ್, ಲಾಸ್ಟ್ ಹೋಲ್ ಅದಲ್ಲ ಅಲ್ಲಿ ನೋಡ್ರಿ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ರಾಜರ ದರ್ಬಾರ್ ಹಾಲು, ಅರಮನೆ, ದೇವಾಲಯ ಇವೆಲ್ಲ ಸೌಂದರ್ಯೀಕರಣವಾಗಬೇಕು. ಫೌಂಟೇನ್ ಪೂರ್ತಿ ನೀರು ಜರಿದು ಬರ್ತಾ ಇತ್ತು. ಆ ಗೋಡೆ ಏನು ಕಾಣಿಸ್ತಾ ನೋಡ್ರಿ, ಆ ಗೋಡೆಗೆ ನೀರು ಹರಿದು ಬರ್ತಾ ಇತ್ತು. ಅಂತ ಸುಂದರವಾದ ಅಲಂಕಾರ ಇಲ್ಲಿ ಕಾಣಿಸ್ತದೆ. ಈ ಭಾಗದಲ್ಲಿ ಕಲ್ಲಿನ ಕಂಬಗಳಿದು. ಇಲ್ಲಿ ನಮಗ್ ಬರೀ ಬೇಸುಳಿದು ಆ ಕಲ್ಲಿನ ಕಂಬಗಳು ಅಥವಾ ಈ ಭಾಗದಲ್ಲಿ ಮಂತ್ರಿಗಳು ಕೂಡುವಂತಹ ಸ್ಥಳ, ರಾಜರು ಕೂಡುವಂತಹ ಸ್ಥಳ. ಈ ಜಸ್ಟ್ ಒಂದು ಸಿಂಹಾಸನ ಏನಾದ್ರೂ ನಾವು ಅಲ್ಲಿ ಇಟ್ಟು ಯಾರಿಗಾದ್ರೂ ಅಪ್ಪರಿಗೆ ಏನಾದ್ರೂ ಕುಂಡ್ರಿಸಿದೆವು ಅಂದ್ರೆ ರಾಜರ ರೂಪದಲ್ಲಿ ಅಲ್ಲಿ ಕಂಡು ಬರ್ತಾರೆ. ರಾಜರು ಅಲ್ಲಿ ಕುಂತು ನಡೆಯುವಂತ ಅಥವಾ ಚರ್ಚೆಗಳಲ್ಲಿ ನೇರವಾಗಿ ಭಾಗವಹಿಸ್ತಾ ಇದ್ರು. ಈ ನಿಟ್ಟಿನಲ್ಲಿ ಈ ಪ್ರಾರಂಭದ ದರ್ಬಾರ್ ಹಾಲು ಸುಲ್ತಾನರ ಕಾಲಕ್ಕೆ ಅಂದ್ರೆ ಮುಸ್ಲಿಮರ ಕಾಲಕ್ಕೂ ಅದನ್ನ ದರ್ಬಾರ್ ಹಾಲ್ ಆಗಿಯೇ ಬಳಸಿಕೊಂಡಿರುವಂತದ್ದು ನಾವು ಕಾಣ್ತಾ ಇದ್ದೀವಿ. ಬಸವಣ್ಣನವರ ಅಥವಾ ಬಿಜ್ಜಳ ರಾಜನ ಆಡಳಿತದಲ್ಲಿ ನಡೆದಂತ ಒಂದು ಸುದೀರ್ಘವಾದಂತ ಚರ್ಚೆ ಬಗ್ಗೆ ತಾವೆಲ್ಲ ಕೇಳಿದಿರಿ. ಆದ್ರೆ ಈ ಮುಂದೆ ಲೈಟ್ ಅಂಡ್ ಸೌಂಡ್ ಶೋದಲ್ಲೂ ಅದನ್ನ ತಾವು ನೋಡ್ತೀರಿ. ಆ ದರ್ಬಾರ್ ಹಾಲಿನ ಒಳಭಾಗದಲ್ಲಿ ಸಂಪತ್ತು ಹುದುಗಿಸಿಡಲಾಗಿತ್ತು. ಒಂದು 1000 ಹೊನ್ನಗಳನ್ನ ಅಲ್ಲಿ ಒಳಗಡೆ ಸಂಪತ್ತನ್ನ ಇಟ್ಟಿದ್ರು. 60 ಸಹಸ್ರ ಅಂದ್ರೆ 60,000 ಹೊನ್ನಗಳನ್ನ ಅಲ್ಲಿ ನಿಧಿ ಇಟ್ಟಿತ್ತು. ಇದ್ರ ಬಗ್ಗೆ ಒಂದು ಶಾಸನ ಲಭ್ಯವಾಗುತ್ತದೆ. ಆ ಶಾಸನ ಓದುವಂತದ್ದು ಯಾರಿಗೂ ಆಗ್ಲಿಲ್ಲ. ಕೊನೆಗೆ ಆ ಶಾಸನವನ್ನು ಓದಿಸಬೇಕು, ಬಸವಣ್ಣನವರನ್ನ ವಿಫಲಗೊಳಿಸಬೇಕು ಅಂತೇಳಿ ಅವರ ವಿರೋಧಿಗಳ ತಂಡ ಪ್ರಯತ್ನ ಮಾಡ್ತಾರೆ. ಬಸವಣ್ಣನವರು ಆ ಶಾಸನವನ್ನ ಬಹಳ ಅಚ್ಚುಕಟ್ಟಾಗಿ ಓದ್ತಾರೆ. ಓದುವಾಗ ಅವರು ಬಳಸಿರುವಂತದ್ದು ಕನ್ನಡಿ. ಅದು ಉಲ್ಟಾ ಆಗಿ ಅಂದ್ರೆ ಲೆಫ್ಟ್ ಟು ರೈಟ್ ನಲ್ಲಿ ಬರೆದಿರುವಂತದ್ದಾಗಿರ್ತದೆ. ಕನ್ನಡಿಯಲ್ಲಿ ಹಿಡಿದಾಗ ಅದು ಸೀದಾ ಸ್ಟ್ರೇಟ್ ಕಾಣಿಸ್ತದೆ. ಅದನ್ನ ಅಲ್ಲಿ ಓದ್ತಾರೆ. 60 ಕುಪ್ಪರಿಗೆ ಹೊನ್ನ ಇಡಲಾಗಿದೆ. ಇದು ಪ್ರಜೆಗಳ ಸದ್ಬಳಕೆಗಾಗಿ ವಿನಿಯೋಗಿಸಿಕೊಳ್ಳಬೇಕು ಅನ್ನುವಂಥದ್ದು ಆ ಶಾಸನದಲ್ಲಿ ಇದ್ದಂಥದ್ದು. ಅದನ್ನ ಮಂತ್ರಿಗಳು ಅಥವಾ ವಿರೋಧಿಗಳು ಏನಂತಾರೆ ಅಂದ್ರೆ, ಒಂದು ವೇಳೆ ಈ ಖಜಾನೆ ಇಲ್ಲೇ ಇತ್ತಂದ್ರೆ ಇದನ್ನು ನಾವು ಅಗಿದು ನೋಡಬೇಕು. ಅಗಿದು ನೋಡಿದಾಗ ರಾಜನ ದರ್ಬಾರು ಸಿಂಹಾಸನ ಇರುವಂತಹ ಸ್ಥಳ ಅದು ಭಗ್ನವಾಗುತ್ತದೆ. ಅದು ರಾಜಕೀಯ ಅಪಶಕುನ ಅನ್ನುವಂತಹ ವಿಚಾರಗಳು ಮತ್ತೆ ತಲೆ ಎತ್ತುತ್ತವೆ. ಅದಕ್ಕೆ ಬಸವಣ್ಣನವರು ಒಂದು ವೇಳೆ ಇದರಲ್ಲಿ ವಿಫಲವಾದ್ರೆ, ಅವ್ರು ಹೇಳಿದ್ದು ಅಸತ್ಯ ಅಂತ ಕಂಡ್ರೆ ರಾಜೀನಾಮೆ ಕೊಟ್ಟು ಹೋಗಬೇಕು ಅಥವಾ ಶಿಕ್ಷೆಯನ್ನ ಅನುಭವಿಸಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿ ಪ್ರತಿ ಉತ್ತರ ಬಂದಾಗ ಅಲ್ಲಿ ಅಗಿದು ನೋಡ್ಲಾಗ್ತದೆ. ಬಿಜ್ಜಳನನ್ನ ನಾವು ಒಪ್ಪಲೇಬೇಕು. ಯಾಕಂದ್ರೆ ಎಷ್ಟೋ ಸಂದರ್ಭದಲ್ಲಿ ಬಸವಣ್ಣನವರ ವಿಚಾರ ಪ್ರಾರಂಭದಲ್ಲಿ ವಿರೋಧಿಸಿ ನಂತರ ಅದಕ್ಕೆ ಬಂದಂತ ವ್ಯಕ್ತಿ ಆತ. ಯಾಕಂದ್ರೆ ರಾಜರು ಯಾವುದು ಪ್ರಜೆಗಳಿಗೆ ಹಿತ ಅನ್ನುವಂಥದ್ದು ಇರ್ತದ ಅದನ್ನ ಅವ್ರು ಒಪ್ತದ. ಕೊನೆಗೆ ಬಸವಣ್ಣವರು ಅದಕ್ಕೆ ಒಪ್ಪಿಕೊಂಡಾಗ ಅದನ್ನ ಅಗದು ನೋಡ್ತಾರೆ. ಈಗೇನಲ್ಲಿ ಬೆಂಕಿ ಉರಿ ಹಚ್ಚಿದಾರೆ ನೋಡ್ರಿ, ಹೋಗಿ ಕಾಣಿಸ್ತಲ್ಲ. ಅದ್ರ ಒಳಗಡೆ ಒಂದ್ ಸಣ್ಣ ಕೊಠಡಿಯ ಸ್ಥಳ ಇದೆ. ಅಗದು ನೋಡಿದಾಗ ಇನ್ನೊಂದು ಉದಾಹರಣೆ ಹೇಳ್ತೀನಿ. ಒಂದು ಕಲ್ಲಿದೆ, ಕಲ್ಲಿನ ಮೇಲೆ 2 ಚಿತ್ರಗಳಿದ್ದು, ಒಂದು ಕತ್ತೆ, ಇನ್ನೊಂದು ಎತ್ತು. ಆ ಕತ್ತೆ ಮತ್ತು ಎತ್ತು ಇರುವಂತ ಚಿತ್ರದ ಕಲ್ಲನ್ನ ಇಟ್ಟು ಒಳಗಡೆ ಸಂಪತ್ತು ಹೂದಿಗಿಟ್ಟಿದ್ರು. ಸುಮಾರು ಶತಮಾನಗಳವರೆಗೆ ಹಾಗೆ ಹೋಗಿತ್ತು. ಯಾರೋ ಒಬ್ಬ ಜ್ಞಾನಿ ಅದನ್ನ ನೋಡ್ತಾನೆ, ಇದು ಕತ್ತೆ ಎತ್ತು ಅಂದ್ರೆ ನಮಗೆ ಹೇಳಿದಾಗ ಕತ್ತೆ ಅದು ಎತ್ತು ಅಂದ. ಎತ್ತು ನೋಡ್ತಾನೆ, ಒಳಗೆ ಸಂಪತ್ತು ಇರ್ತದೆ. ಹಾಗೆ ಅದ ಬಗದು ನೋಡಿದಾಗ ಅಲ್ಲಿ ಅಪಾರ ಪ್ರಮಾಣದ ದ್ರವ್ಯ ರಾಶಿ ಬಂಗಾರ ಸಿಗುತ್ತದೆ. ಅವಾಗ ಬಿಜ್ಜಳ ಬಸವಣ್ಣನವರಿಗೆ ಇದರ ಒಂದು ಭಾಗ ಕೊಡ್ಲಿಕ್ಕೆ ಮುಂದಾಗ್ತಾನೆ. ಆದ್ರೆ ಆ ಶಾಸನದಲ್ಲಿ ಬರೆದಿರ್ತಾರೆ, ಒಂದು ನಯಾ ಪೈಸಾನು ಯಾರಿಗೂ ಇದು ಬಳಸಬಾರದು, ಪ್ರಜೆಗಳ ಹಿತಕ್ಕಾಗಿ ಬಳಸಬೇಕು ಅಂತ.
ಪ್ರಜೆಗಳಿಗಾಗಿಯೇ ಈ ಸಂಪೂರ್ಣವಾಗಿ ಸಂಪತ್ತು ವಿನಿಯೋಗಿಸಬೇಕು ಅನ್ನುವಂತ ವಿಚಾರವನ್ನು ಕಂಡಂತ ಬಸವಣ್ಣವರು ಅದರಲ್ಲಿ ಒಂದು ನಯಾ ಪೈಸನ್ನು ಮುಟ್ಲಿಲ್ಲ. ಆಮೇಲೆ ಬಿಜ್ಜಳನಿಗೂ ಖಾಸಗೀಯವಾಗಿ ಬಳಸಿಕೊಳ್ಳಲಿಕ್ಕೆ ಅವಕಾಶ ಕೊಡ್ಲಿಲ್ಲ. ಸಂಪೂರ್ಣವಾಗಿ ಸಂಪತ್ತು ರಾಜ್ಯದ ಒಂದು ಅಭಿವೃದ್ಧಿಗಾಗಿ ಬಳಸಲಾಗಿತ್ತು. ಅಂಥ ಒಂದು ಪ್ರಮುಖವಾದಂತಹ ಸ್ಥಳ ಇದು. ವಿಶೇಷ ಸಂದರ್ಭದಲ್ಲಿ ಈಗ ನಮ್ಮ ಗಣರಾಜ್ಯೋತ್ಸವ ಅದು ನಡೀತದೆ ನೋಡ್ರಿ. ಆ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ವಿದೇಶಿಯ ಮಂತ್ರಿಗಳು, ವಿದೇಶಿಯ ಪ್ರಧಾನಮಂತ್ರಿಗಳು ಅಥವಾ ಗಣ್ಯರು ಬರ್ತಾರೆ. ಅವರಿಗಾಗಿ ಒಂದು ಕಟ್ಟಡಗಳಿರ್ತವೆ, ಸ್ಥಳಗಳಿರ್ತವೆ. ಈ ದರ್ಬಾರನ್ನ ವೀಕ್ಷಣೆ ಮಾಡ್ಲಿಕ್ಕೆ ಬೇರೆ ಬೇರೆ ರಾಜ್ಯದ ರಾಜರುಗಳು ಅಥವಾ ಪ್ರಧಾನಿಗಳು ಬಂದಾಗ ಕುಟುಂಬದ ಸದಸ್ಯರು ಇಲ್ಲಿ ಕುಳಿತು ವೀಕ್ಷಣೆ ಮಾಡಬಹುದು. ದರ್ಬಾರನ್ನ ಈ ಭಾಗದಲ್ಲಿ ಕುಳಿತು ವೀಕ್ಷಣೆ ಮಾಡ್ತಾರೆ. ಅಂತಹ ಕಟ್ಟಡ ನಮಗೆ ಇಲ್ಲಿ ಇವತ್ತಿಗೂ ಯಥಾವತ್ತಾಗಿ ಉಳಿದುಕೊಂಡಿದೆ. ಅಂತ ಪುನರ್ ನಿರ್ಮಾಣ ಆಗಿದೆ, ಆದ್ರೂ ನಮಗೆ ಅಟ್ ಲೀಸ್ಟ್ ಒಂದು 50% ಆದ್ರೂ ಮೂಲ ಐಡಿಯಾ ಗೊತ್ತಾಗುವಂತಹ ಸ್ಥಳ ಇದು ಆಗಿದೆ. ಇನ್ನ ಅಲ್ಲಿ ತೋಪಿನ ಬಳಿ ಹೋದಾಗ ಮದ್ದುಗುಂಡುಗಳ ಕೋಣೆಗಳು ಇಲ್ಲದವ. ಈ ಮದ್ದುಗುಂಡುಗಳ ಕೋಣೆ 15ನೇ ಶತಮಾನದಲ್ಲಿ ಮದ್ದುಗುಂಡುಗಳ ಬಳಕೆ ಬರ್ತದ. ಅವಾಗ ಮದ್ದುಗುಂಡುಗಳನ್ನ ತಂದು ಒಂದೊಂದು ಕಡೆಗಳಲ್ಲಿ ಸಂಗ್ರಹ ಮಾಡಿ ಇಡ್ತಾ ಇದ್ರು. ಎಲ್ಲಿ ಪ್ರಮುಖವಾದ ಸ್ಥಳ ಇರ್ತದೋ, ಇಂಪಾರ್ಟೆಂಟ್ ಪ್ಲೇಸ್ ಇರ್ತದೋ, ಅಲ್ಲಿ ಸಂಪೂರ್ಣವಾಗಿ ರಕ್ಷಣೆ ಇದ್ದಾಗ ಅಲ್ಲಿ ಮದ್ದುಗುಂಡುಗಳು ಸಿಗುತ್ತವೆ ನಮಗೆ. ಕ್ಯಾ ಹೈ ಉಸ್ಕಾ ಬಾಸ್ರಿ ಥೋಡಾ ये करके दिखाओ. ಅದು ಜೋಳದ ತುಂಡಿನ ಮಾಡಿ ಕೊಳಲ್ ಮಾಡ್ತಾರ ನೋಡ್ರಿ.